ಪ್ರಿಯ ವಿದ್ಯಾರ್ಥಿಗಳೇ, ನಿಮಗೆಲ್ಲರೂ ಕೂಡ ಮತ್ತೊಮ್ಮೆ ಸುಸ್ವಾಗತ. ನೀವೆಲ್ಲರೂ ಕೂಡ ಚೆನ್ನಾಗಿ ಓದ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಮತ್ತೊಂದು ಅಧ್ಯಾಯದೊಂದಿಗೆ ಇವತ್ತಿನ ತರಗತಿಯನ್ನು ಪ್ರಾರಂಭಿಸೋಣ. 11ನೇ ಪಾಠ ಪಾಜಕ ಕ್ಷೇತ್ರಂ. ಕರ್ನಾಟಕ ರಾಜ್ಯ ಕೇವಲ ಸಿರಿ ಸಂಪತ್ತುಗಳಿಗೆ ಮಾತ್ರವಲ್ಲದೆ ಅನೇಕ ಪುಣ್ಯಕ್ಷೇತ್ರಗಳು, ತೀರ್ಥಕ್ಷೇತ್ರಗಳು, ಸುಂದರವಾದಂತಹ ಬೆಟ್ಟ, ನದಿ, ತಾಣಗಳಿಗೆ ಹೆಸರುವಾಸಿಯಾದಂತಹ ರಾಜ್ಯ. ಅಂತಹ ಒಂದು ಪುಣ್ಯಕ್ಷೇತ್ರಗಳಲ್ಲಿ ನಮ್ಮ ರಾಜ್ಯದ ಉಡುಪಿ ಜಿಲ್ಲೆಯ ಸಮೀಪದಲ್ಲಿರುವ ಪಾಜಕ ಕ್ಷೇತ್ರ ಅತ್ಯಂತ ಪುಣ್ಯತಮವಾದಂತಹ ಪ್ರಸಿದ್ಧ ಐತಿಹಾಸಿಕ ಕ್ಷೇತ್ರ. ಅದರ ಬಗ್ಗೆ ಇವತ್ತಿನ ಈ ಪಾಠದಲ್ಲಿ ತಿಳಿದುಕೊಳ್ಳೋಣ. ಮೈ ಡಿಯರ್ ಸ್ಟೂಡೆಂಟ್ಸ್, hope you all are studying well. Karnataka state is having rich heritage and cultural values. At the same time, we have n number of beautiful holy places. Such kind of one place is Pajaka Kshetra. The place is a most ancient as well as historical place which is near to Udupi district. Udupi is well known to Lord Sri Krishna's temple, and this place is famous for one of the greatest philosopher who has born in this place. Let us see that lesson today. Please open the textbook page number 56, lesson number 11, the lesson name called ಪಾಜಕ ಕ್ಷೇತ್ರಂ. ಪ್ರಿಯ ವಿದ್ಯಾರ್ಥಿಗಳೇ, ಮೊದಲಿನ ಪೀಠಿಕೆಯನ್ನು ನೋಡೋಣ. ಭಾರತಂ ನಾಮ ಮಹಾಪುರುಷಾಣಾಂ ಮುನೀನಾಂ ತತ್ವಬೋಧಕಾನಾಂ ಅವತಾರೈಃ ಪುನೀತ ದೇಶ. ಭಾರತ ದೇಶವು ಕೇವಲ ಸಂಸ್ಕೃತಿ ಹಾಗೂ ಅತ್ಯಂತ ಪುರಾತನವಾದಂತಹ ಪುಣ್ಯಕ್ಷೇತ್ರಗಳಿಗೆ ಮಾತ್ರ ಹೆಸರುವಾಸಿಯಾಗಲ್ಲದೆ ಅನೇಕ ಐತಿಹಾಸಿಕ ಸುಂದರ ತಾಣಗಳು ಹಾಗೂ ತತ್ವಬೋಧಗಳಿಂದ ಅವತಾರ ಪುರುಷರಿಂದಲೂ ಕೂಡ ಕೂಡಿರತಕ್ಕಂತಹ ಅತ್ಯಂತ ಶ್ರೇಷ್ಠವಾದ ದೇಶ. India is such a greatest country where many philosophers as well as greatest scientists and scholars were born in this holy place. Esha Bharata Bhumiः Shrestha Parvataiः Punyakshetraiः Punyatirthaichah Pavitra. This holy place is sanctified by holy place as well as pilgrims and great historical places. ಈ ಭಾರತ ದೇಶ ಎಂಬುದು ಅತ್ಯಂತ ಪವಿತ್ರವಾಗಿದೆ. ಯಾಕೆಂದರೆ ಪುಣ್ಯಕ್ಷೇತ್ರಗಳು, ತೀರ್ಥಕ್ಷೇತ್ರಗಳು ಹಾಗೂ ಐತಿಹಾಸಿಕ ತಾಣಗಳು ಅತ್ಯಂತ ಹೇರಳವಾಗಿರೋದ್ರಿಂದ. ಸಮಸ್ತ ಲೋಕ ಮಾರ್ಗದರ್ಶಕಾಃ ಶ್ರೇಷ್ಠಾಃ ಅತ್ರೈವ ಅವತೀರ್ಣಾಃ. ಪ್ರಪಂಚಕ್ಕೆ ಮಾರ್ಗದರ್ಶನವನ್ನು ನೀಡಿರುವ ಶ್ರೇಷ್ಠ ದಾರ್ಶನಿಕರು ಹುಟ್ಟಿದಂತಹ ಸ್ಥಳ ಇದು. ಅ ಗ್ರೇಟೆಸ್ಟ್ ಫಿಲಾಸಫರ್ ಹೂ ಹ್ಯಾಸ್ ಎನ್ಲೈಟನ್ ದ ಹೋಲ್ ವರ್ಲ್ಡ್. ದೇ ವರ್ ಬಾರ್ನ್ ಇನ್ ದಿಸ್ ಹೋಲಿ ಕಂಟ್ರಿ. ಏವಂ ಏಷಾ ಭೂಮಿಃ ಪುಣ್ಯಭೂಮಿಃ ಧರ್ಮಭೂಮಿಃ ಕರ್ಮಭೂಮಿಃ ಇತಿ ಪ್ರಸಿದ್ಧ. ಈ ರೀತಿಯಾಗಿ ನಮ್ಮ ಭಾರತ ದೇಶ ಕರ್ಮಭೂಮಿ ಅಂತಲೂ, ಧರ್ಮಭೂಮಿ ಎಂಬುದಾಗಿಯೂ, ಪುಣ್ಯಭೂಮಿಯ ಎಂಬುದಾಗಿಯೂ ಅತ್ಯಂತ ಪ್ರಸಿದ್ಧವಾಗಿದೆ. ಅವರ್ ಪ್ಲೇಸ್ ಭಾರತ ದೇಶ ಈಸ್ ಫೇಮಸ್ ಆಸ್ ಪುಣ್ಯಭೂಮಿ, ಕರ್ಮಭೂಮಿ ಆಸ್ ವೆಲ್ ಆಸ್ ಧರ್ಮಭೂಮಿ. ದಟ್ ಮೀನ್ಸ್ ಹಿಯರ್ ಪೀಪಲ್ ಆರ್ ಬಾರ್ನ್ ಟು ಡೂ ಗುಡ್ ಡೀಡ್ಸ್, ಫಾಲೋ ದೇರ್ ಸ್ಯಾಂಕ್ಟಿಟೀಸ್ ಆಸ್ ವೆಲ್ ಆಸ್ ಟು ಡೂ ದೇರ್ ಡ್ಯೂಟೀಸ್. ಪುಣ್ಯಕ್ಷೇತ್ರಾಣಾಂ ಸಂದರ್ಶನೇನ ಜ್ಞಾನಂ ಮನಸಃ ಶಾಂತಿಃ ಚ ವರ್ಧತೆ. By visiting these kind of pilgrims and holy places, we will not only gain knowledge but also we get a peace of mind. ಈ ರೀತಿಯಾದಂತಹ ಪುಣ್ಯಕ್ಷೇತ್ರಗಳ ದರ್ಶನದಿಂದ ಕೇವಲ ಜ್ಞಾನ ಮಾತ್ರವಲ್ಲದೆ ನಮ್ಮ ಮನಃಶಾಂತಿಯೂ ಕೂಡ ಲಭಿಸುತ್ತೆ. ಜೀವನ ಸಾರ್ಥಕ್ಯಂ ಭವತಿ ತಾದೃಶೇಷು ಪಾವನ ಕ್ಷೇತ್ರೇಷು
ಪಾಜಕ ಕ್ಷೇತ್ರಂ ಅನ್ಯತಮಂ. ನಮಗೆ ಈ ಪುಣ್ಯ ಭೂಮಿಯ ದರ್ಶನದಿಂದ ಜೀವನದ ಸಾರ್ಥಕ್ಯವು ಉಂಟಾಗುವುದಲ್ಲದೆ ಅನೇಕ ದಾರ್ಶನಿಕರ ಜೀವನ ವಿಧಾನ ಹಾಗೂ ಅವರ ಸಾಧನೆಯ ಬಗ್ಗೆಯೂ ಕೂಡ ತಿಳಿಯುವಂತಹ ಒಂದು ಮಹದ್ ಅವಕಾಶ ನಮ್ಮೆಲ್ಲರಿಗೂ ಉಂಟಾಗುತ್ತೆ. ಹಾಗಾಗಿ ಅಂತಹ ಒಂದು ಪುಣ್ಯಕ್ಷೇತ್ರ ಪಾಜಕ ಕ್ಷೇತ್ರದ ಬಗ್ಗೆ ಇವತ್ತಿನ ಪಾಠದಲ್ಲಿ ತಿಳಿಯೋಣ. ತಿಳಿದು ಆ ಪುಣ್ಯ ಭೂಮಿಯನ್ನು ಬಗ್ಗೆ ನಾವು ಮಹತ್ತರವಾಗಿ ಸ್ಮರಿಸೋಣ. ಟುಡೇ ಲೆಟ್ ಅಸ್ ಸಿ such kind of one of the greatest holy place, Pajaka Kshetra, and it is very important for a child, for a students to visit such a greatest places and to know about to get inspired about the greatest philosophers and their lifestyles and their achievements. My dear students, let us see what exactly the Pajaka Kshetra is all about. I want everyone should follow the textbook and also the sentence meaning. ಪ್ರಿಯ ವಿದ್ಯಾರ್ಥಿಗಳೇ, ಈ ಪುಣ್ಯಕ್ಷೇತ್ರಗಳ ದರ್ಶನವನ್ನು ಮಾಡುವುದರಿಂದ ವಿದ್ಯಾರ್ಥಿ ದಶೆಯಲ್ಲಿ ನಮಗೆ ಇಂತಹ ಒಂದು ಅವಕಾಶ ಉಂಟಾದಲ್ಲಿ ಖಂಡಿತವಾಗಿಯೂ ನಾವು ಅದನ್ನು ಸದುಪಯೋಗಪಡಿಸ್ಕೋಬೇಕು. ಯಾಕೆಂತಂದರೆ ಅತ್ಯಂತ ಶ್ರೇಷ್ಠ ಸಾಧಕರು ಹುಟ್ಟಿದಂತಹ ಆ ಪುಣ್ಯ ಭೂಮಿಯನ್ನು ಸಂದರ್ಶನ ಮಾಡುವುದರಿಂದ ಆ ಸಾಧಕರ ಮಹತ್ ಸಾಧನೆಯ ಹಿನ್ನೆಲೆ ಹಾಗೂ ಅವರ ಕಷ್ಟ ಪರಂಪರೆ ಹಾಗೂ ಅವರ ಒಂದು ಸಾಮರ್ಥ್ಯದ ಬಗ್ಗೆ ನಮಗೆ ಅತ್ಯಂತ ಒಂದು ಸ್ಫೂರ್ತಿ ನಮಗೆ ಲಭಿಸಲಿದೆ ಎಂಬುದು ನಿರ್ವಿವಾದ. ಲೆಟ್ ಅಸ್ ಸಿ ದ ಫಸ್ಟ್ ಸ್ಟ್ಯಾಂಜಾ. ಪಾಜಕ ಕ್ಷೇತ್ರಂ ಮಹಾಪುರುಷಸ್ಯ ಶ್ರೀ ಮಧ್ವಾಚಾರ್ಯಸ್ಯ ಅವತಾರೇಣ ಸುವಿಖ್ಯಾತಂ. ಪಾಜಕ ಕ್ಷೇತ್ರ ಎಂಬುದು ಅತ್ಯಂತ ಪ್ರಸಿದ್ಧವಾದ ಶ್ರೀ ಮಧ್ವಾಚಾರ್ಯರ ಜನ್ಮಸ್ಥಳ ಎಂಬುವ ಕಾರಣದಿಂದ ಅತ್ಯಂತ ಪ್ರಸಿದ್ಧವಾಗಿದೆ. ಪಾಜಕ ಕ್ಷೇತ್ರ is a very historical and holy place because one of the greatest philosophers named called Sri Madhvacharya had born this holy place. अस्मिन् पाजक क्षेत्रे द्वैतमत स्थापकस्य साधक वरेण्यस्य श्री मध्वाचार्यस्य जन्म अभवत्. ಈ ಪಾಜಕ ಕ್ಷೇತ್ರದಲ್ಲಿ ದ್ವೈತ ಮತದ ಸ್ಥಾಪಕರಾದಂತಹ ಶ್ರೀ ಮಧ್ವಾಚಾರ್ಯರ ಸಾಧಕ ವರೇಣ್ಯರ ಜನ್ಮಸ್ಥಾನವಿದು. ಅ ಗ್ರೇಟೆಸ್ಟ್ ಫಿಲಾಸಫರ್ ಹೂ ಹ್ಯಾಸ್ ಎಸ್ಟಾಬ್ಲಿಷ್ಡ್ ದ ದ್ವೈತ ಮತಂ, ಹೀಸ್ ಬರ್ತ್ ಪ್ಲೇಸ್ ಈಸ್ ಪಾಜಕ ಕ್ಷೇತ್ರ. ಇದಂ ಪುಣ್ಯಕ್ಷೇತ್ರಂ ಕರ್ನಾಟಕ ರಾಜ್ಯೆ ಉಡುಪಿ ಕ್ಷೇತ್ರ ಸಮೀಪೆ ವಿರಾಜತೆ. ಉಡುಪೀತಃ ಯಾನಮಾರ್ಗೆ ಗಚ್ಚಾಮಃ ಚೇತ್ 13 ಕಿಲೋಮೀಟರ್ ದೂರೆ, ಪಾದಮಾರ್ಗೆ ಗಚ್ಚಾಮಃ ಚೇತ್ 6 ಕಿಲೋಮೀಟರ್ ದೂರೆ ಏತತ್ ಪವಿತ್ರ ಸ್ಥಳಂ ಸುಶೋಭತೆ. My dear students, this holy place Pajaka Kshetra is located in Karnataka, Udupi district. If we go by a vehicle around, it is 13 kilometers away from Udupi city. If we go by walk in a short distance, it is near 6 kilometers from this city. ಪ್ರಿಯ ಮಕ್ಕಳೇ, ಉಡುಪಿ ಜಿಲ್ಲೆಯ ಸಮೀಪದಲ್ಲಿ ಈ ಪಾಜಕ ಕ್ಷೇತ್ರವು ಇದ್ದು ನಾವು ವಾಹನಗಳ ಮುಖಾಂತರ ಹೋದರೆ ಸುಮಾರು 13 ಕಿಲೋಮೀಟರ್ ದೂರದ ಅಂತರದಲ್ಲಿದೆ. ನಡೆದುಕೊಂಡು ಹೋದರೆ ಸಮೀಪದ ಮಾರ್ಗದಿಂದ ಹೋದಲ್ಲಿ ಕೇವಲ 6 ಕಿಲೋಮೀಟರ್ ಅಂತರದಲ್ಲಿ ಈ ಪುಣ್ಯಕ್ಷೇತ್ರವು ಇದೆ. ಕ್ರಿಸ್ತಶಃ 1838 ವರ್ಷೆ ವಿಜಯದಶಮಿ ಪರ್ವದಿನೆ ದ್ವೈತ ವೇದಾಂತ ದರ್ಶನಂ ಪ್ರವರ್ತಕಃ ಶ್ರೀ ಮಧ್ವಾಚಾರ್ಯಃ ಕರ್ನಾಟಕಸ್ಯ ಕೀರ್ತಿಂ ವರ್ಧಯಿತುಂ ಅಸ್ಮಿನ್ ಕ್ಷೇತ್ರೇ ಅಜಾಯತ. 1238 ಅಂದರೆ 13ನೇ ಶತಮಾನದಲ್ಲಿ ವಿಜಯದಶಮಿ, ಇತ್ತೀಚೆಗೆ ನಾವು ಆಚರಿಸಿದಂತಹ ನವರಾತ್ರಿಯ ಕೊನೆಯ ದಿನ ದಶಮಿಯಂದು, ಅತ್ಯಂತ ಪುಣ್ಯ ದಿನದಂದು ದ್ವೈತ ವೇದಾಂತ ದರ್ಶನದ ಪ್ರತಿಪಾದಕರಾದಂತಹ ಶ್ರೀ ಮಧ್ವಾಚಾರ್ಯರು ಕರ್ನಾಟಕದ ಕೀರ್ತಿಯನ್ನು ಬೆಳಗುವುದಕ್ಕೋಸ್ಕರ ಈ ಪುಣ್ಯಕ್ಷೇತ್ರದಲ್ಲಿ ಜನ್ಮವನ್ನು ತಾಳಿದರು. ತಸ್ಯ ಪಿತಾ ಪರಮಧಾರ್ಮಿಕಃ
ಮಧ್ಯಗೇಹಭಟ್ಟಃ ಮಾತಾ ಸುಶೀಲಾ ವೇದವತಿ. ಈ ಪುಣ್ಯ ಭೂಮಿಯಲ್ಲಿ ಜನ್ಮಿಸಿದಂತಹ ಮಧ್ವಾಚಾರ್ಯರ ತಂದೆ ಅತ್ಯಂತ ಧಾರ್ಮಿಕ ಶ್ರೇಷ್ಠರು ಆದಂತಹ ಮಧ್ಯಗೇಹ ಭಟ್ಟ ಎಂಬ ನಾಮಧೇಯಾಂಕಿತರು. ಅವರ ತಾಯಿ ಶ್ರೀಮತಿ ಸುಶೀಲವಂತಳಾದಂತಹ ಶ್ರೀಮತಿ ವೇದವತಿ ಎಂಬುದಾಗಿ. ಬಾಲ್ಯೆ ತಸ್ಯ ನಾಮ ವಾಸುದೇವ ಇತಿ ಆಸೀತ್. ಮೈ ಡಿಯರ್ ಸ್ಟೂಡೆಂಟ್ಸ್, he has born in the name of called Vasudeva as a son of Madhyageha Bhatta and his mother name Vedavati. Madhvacharyah Pajakakshetre balyam anubhutavan. Asmin kshetre Madhvacharyasya kuladevah Shri Ananta Padmanabhah virajate. ವಾಸುದೇವ ಎಂಬ ಈ ಬಾಲಕನು ಬಾಲ್ಯದಲ್ಲಿ ಈ ಪಾಜಕ ಕ್ಷೇತ್ರದಲ್ಲಿಯೇ ತಮ್ಮ ವಿದ್ಯಾಭ್ಯಾಸವನ್ನು ಮುಂದುವರಿಸಿದರು. ಈ ಪಾಜಕ ಕ್ಷೇತ್ರದಲ್ಲಿ ಅವರ ಕುಲದೇವರಾದಂತಹ ಶ್ರೀ ಅನಂತ ಪದ್ಮನಾಭ ದೇವಾಲಯವು ಕೂಡ ಈಗಲೂ ಕೂಡ ವಿರಾಜಮಾನವಾಗಿದೆ. ಇನ್ ಹೀಸ್ ಚೈಲ್ಡ್ಹುಡ್ he has completed his childhood education in Pajaka in his village, and his deity of his family, Shri Ananta Padmanabha, Lord Vishnu's temple, still it is there in Pajaka Kshetra. Etasya devalayasya samipe Vasudevatirtham sushobhate. Asya ತೀರ್ಥಸ್ಯ ಉದ್ಭವ ವಿಷಯೇ ಏಕಾ ಕಥಾ ವರ್ತತೆ. ಇವರ ಈ ಮನೆಯ ಸಮೀಪದಲ್ಲಿ, ಗ್ರಾಮದಲ್ಲಿ ವಾಸುದೇವ ತೀರ್ಥ ಎಂಬಂತಹ ಒಂದು ತೀರ್ಥ, ಅಂದರೆ ನಾವು ಅದಕ್ಕೆ ಕೊಳ ಅಂತ ಕರಿತೀವಿ, ಕೆರೆ ಅಂತಲೂ ಕರಿತೀವಿ, ಪುಣ್ಯ ನೀರಿನ ಸಂಗಮ ಅಂತಹ ಒಂದು ತೀರ್ಥಕ್ಷೇತ್ರವಿದೆ. ಅದಕ್ಕೆ ವಾಸುದೇವ ತೀರ್ಥ ಎಂಬುದಾಗಿ ಕರೀತಾರೆ. ಅದರ ಬಗ್ಗೆ ಒಂದು ಅತ್ಯಂತ ವಿಶೇಷವಾದ ಕಥೆ ಇದೆ. ಅದೇನು ಅಂತ ಮುಂದಿನ ಭಾಗದಲ್ಲಿ ತಿಳಿಯೋಣ. ಅಸ್ಯ ಪಾಜಕಕ್ಷೇತ್ರಸ್ಯ ನಾತಿದೂರೇಷು ಪೃಥಕ್ ಪ್ರದೇಶೇಷು ಭಗವತಾ ಪರಶುರಾಮೇಣ ಸ್ವ ಆಯುಧೈಃ ನಿರ್ಮಿತಾನಿ ಪರಶುತೀರ್ಥಂ, ಗದಾತೀರ್ಥಂ, ಧನುಸ್ತೀರ್ಥಂ, ಬಾಣಾತೀರ್ಥಂ ಇತಿ 4 ಪವಿತ್ರ ತೀರ್ಥಾನಿ ಸಂತಿ. ಹಿಂದೊಮ್ಮೆ ಈ ಪಾಜಕ ಕ್ಷೇತ್ರಕ್ಕೆ ಪರಶುಧಾರಿಯಾದ ಕೊಡಲಿಯ ಆಯುಧವನ್ನು ಹೊಂದಿರತಕ್ಕಂತಹ ಪರಶುರಾಮರು ಈ ತೀರ್ಥಕ್ಷೇತ್ರಕ್ಕೆ ಬಂದಾಗ ತಮ್ಮ ದಾಹವನ್ನು ತಣಿಸೋಕ್ಕೋಸ್ಕರ ಕೊಡಲಿಯಿಂದ ಅಲ್ಲಿ ನೀರನ್ನು ಅಗೆಯೋದಕ್ಕೋಸ್ಕರ ಭೂಮಿಯನ್ನು ಹೊಡೆದು ಆ ನೀರನ್ನು ಚುಮ್ಮಿಸಿದಂತಹ ಒಂದು ಆ ಪರಶು ತೀರ್ಥವು, ಹಾಗೂ ಗದೆಯಿಂದ ನಿರ್ಮಿಸಿದಂತಹ ಗದಾತೀರ್ಥವು, ಧನುವಿಂದ ನಿರ್ಮಿಸಿದಂತಹ ಧನುಸ್ತೀರ್ಥವು, ಹಾಗೂ ಬಾಣದಿಂದ ನಿರ್ಮಿತವಾದ ಬಾಣತೀರ್ಥವು, ಹೀಗೆ 4 ತೀರ್ಥ ಕೆರೆಗಳು ಪಕ್ಕಪಕ್ಕದಲ್ಲಿಯೇ ಇವತ್ತಿಗೂ ಕೂಡ ಇದೆ ಎಂಬುದಾಗಿ ಅಲ್ಲಿಯ ದರ್ಶನ ಮಾಡಿದಂತಹ ವ್ಯಕ್ತಿಗಳು ಹೇಳ್ತಾರೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಇನ್ ಇಸ್ ಪಾಜಕ ಕ್ಷೇತ್ರ ಇಟ್ ಈಸ್ ಅ ವೆರಿ ಫೇಮಸ್ ಬಿಕಾಸ್ ಒನ್ ಆಫ್ ದ ಗ್ರೇಟೆಸ್ಟ್ ಗಾಡ್, ಒನ್ ಆಫ್ ದ ಇನ್ಕಾರ್ನೇಷನ್ ಆಫ್ ಲಾರ್ಡ್ ವಿಷ್ಣು, ಪರಶುರಾಮ he had been to this place. One of his visits, he has made a small pond with his weapon called parashu, and also the gadha, that is mace, and also with bow and arrow. So these 4 a small pond we can see nowadays also. So such a balaka Vasudevah एतेषु तीर्थेषु स्नानं पापनिवारकम् इति भक्ताः भावयन्ति. All devotees will take holy dip in these ponds and they feel this is a removal of all kind of sins. ಈ ತೀರ್ಥಕ್ಷೇತ್ರಗಳಲ್ಲಿ ಸ್ನಾನ ಮಾಡಿದಂತಹ ಭಕ್ತರು ಇದು ಪಾಪವನ್ನು ನಿವಾರಿಸುವಂತಹ ಒಂದು ತೀರ್ಥಕ್ಷೇತ್ರ ಎಂಬುದಾಗಿಯೂ ಕೂಡ ಅತ್ಯಂತ ಶ್ರದ್ಧೆಯಿಂದ ವಿಶ್ವಾಸದಿಂದ ನಂಬಿರುತ್ತಾರೆ. ವಾಸುದೇವಸ್ಯ ಮಾತಾ ವೇದವತಿ ಪುತ್ರವಾತ್ಸಲ್ಯೇನ ಏಕಾಕೀ ಬಾಲಕಃ ಅರಣ್ಯಪ್ರದೇಶೆ ಸ್ನಾನಾರ್ಥಂ ಗಮನಂ
ಅತಿ ಅಹಿತಕಾರಕಂ ಇತಿ ವಾಸುದೇವಸ್ಯ ತೀರ್ಥಸ್ನಾನಂ ನಿರಾಕರೋತ್. ಈ ಬಾಲಕ ವಾಸುದೇವ ಪ್ರತಿನಿತ್ಯವೂ ಕೂಡ ಈ ಕಾಡಿನ ಮಧ್ಯದಲ್ಲಿರುವಂತಹ ಈ ತೀರ್ಥಕ್ಷೇತ್ರಗಳಿಗೆ ಹೋಗಿ ಸ್ನಾನ ಮಾಡಿಕೊಂಡು ಬರುವಂಥ ಒಂದು ರೂಢಿಯನ್ನು ಮಾಡಿಕೊಂಡಿದ್ದರು. ಆದರೆ ಅವರ ತಾಯಿ ವೇದವತಿ ಕಾಡಿಗೆ ಮಗ ಒಬ್ಬನೇ ಹೋಗ್ತಾನೆ ಸ್ನಾನಕ್ಕೋಸ್ಕರ ಎಂಬ ಭಯದಿಂದ ಪುತ್ರನನ್ನು ಅತ್ಯಂತ ಪ್ರೇಮದಿಂದ ಅಲ್ಲಿಗೆ ಹೋಗುವುದನ್ನು ತಡೆದಳು. ಆ ಸಂದರ್ಭದಲ್ಲಿ ದ ಬಾಯ್ ವಾಸ್ ರಿಸ್ಟ್ರಿಕ್ಟೆಡ್ ಬೈ ಹೀಸ್ ಮದರ್ ಬಿಕಾಸ್ ಹೀಸ್ ಮದರ್ ವೇದವತಿ ವಾಸ್ ಸ್ಕೇರ್ಡ್ ಟು ಸೆಂಡ್ ವಾಸುದೇವ ಅಲೋನ್ ಟು visit these tirtha kshetras, pilgrims, for taking holy dip, because these pilgrims were located in the nearby forest. That time tada balakah vasudevah matruvachane baddhadarah ತೀರ್ಥಸ್ನಾನೆ ಆಸಕ್ತಃ ಸನ್ ಸ್ವದಂಡೇನ ಏವ ಗೃಹಸಮೀಪೆ ಖನಿತ್ವ ತೀರ್ಥನಿರ್ಮಾಣಂ ಕೃತವಾನ್ ಇತಿ ಕಥಾ ಶ್ರೂಯತೆ. That time the boy Vasudeva, with his stick only, he has digged nearby his house and where this water has come, and he brought all those 4 pilgrims water and he mixed those pilgrims holy water in his pond, and he used to take bath every day in that pond. Like this, historical people, they say about that particular place. ಈ ಐತಿಹಾಸಿಕಕಾರರು ಏನಂತ ಹೇಳ್ತಾರೆ ಅಂತಂದರೆ, ತಾಯಿಯ ಮಾತಿಗೆ ಗೌರವವನ್ನು ಕೊಟ್ಟು ಬಾಲಕನಾದ ವಾಸುದೇವನು ಕಾಡಿಗೆ ಹೋಗಿ ಪ್ರತಿನಿತ್ಯವೂ ಸ್ನಾನ ಮಾಡುವ ಬದಲು ಮನೆಯ ಸಮೀಪದಲ್ಲಿಯೇ ಒಂದು ಕೋಲನ್ನು ತೆಗೆದು ಅಲ್ಲಿಯೇ ಒಂದು ಚಿಕ್ಕ ಕೊಳವನ್ನು ನಿರ್ಮಿಸಿ ಆ ನೀರಿನಲ್ಲಿ ಆ 4 ತೀರ್ಥಕ್ಷೇತ್ರಗಳ ನೀರನ್ನು ತಂದು ಅದರಲ್ಲಿ ಸೇರಿಸಿ ದಿನನಿತ್ಯವೂ ಕೂಡ ಅದರಲ್ಲಿ ಸ್ನಾನ ಮಾಡ್ತಿದ್ದ ಅಂತ ಐತಿಹಾಸಿಕಕಾರರು ಹೇಳ್ತಾರೆ. ಇದೇ ರೀತಿಯಾಗಿ ಅಸ್ಮಿನ್ ತೀರ್ಥೆ ತೇಷಾಂ ಚತುರ್ಣಾಂ ತೀರ್ಥಾನಾಂ ಪವಿತ್ರ ಜಲಂ ಸಮ್ಮಿಲಿತವಾನ್ ಇತಿ ಆಸ್ತಿಕಾಹ ಮನ್ಯಂತೆ. ಇವತ್ತಿಗೂ ಕೂಡ ಭಕ್ತರು ಇದು ಈ 4 ತೀರ್ಥಕ್ಷೇತ್ರಗಳಲ್ಲಿ ಸ್ನಾನ ಮಾಡಿದಂತಹ ಪುಣ್ಯ ಈ ಒಂದೇ ತೀರ್ಥದಲ್ಲಿ ಸ್ನಾನ ಮಾಡುವುದರಿಂದ ಲಭಿಸುತ್ತೆ ಅಂತ ನಂಬಿರ್ತಾರೆ. ಅನಂತ ಪದ್ಮನಾಭ ದೇವಾಲಯಸ್ಯ ಉತ್ತರ ಪಾರ್ಶ್ವೇ ಏಕಾ ಶಿಲಾ ಅಸ್ತಿ. ಅನಂತ ಪದ್ಮನಾಭ ದೇವಾಲಯದ ಕುಲದೇವರಾದಂತಹ ಅನಂತ ಪದ್ಮನಾಭ ದೇವಾಲಯದ ಸಮೀಪದಲ್ಲಿ ಒಂದು ಶಿಲೆ ಇದೆಯಂತೆ. ತತ್ರ ಬಾಲಕಃ ವಾಸುದೇವಃ ಪಿತುಃ ಸಕಾಶಾತ್ ಅಕ್ಷರಾಭ್ಯಾಸಂ ಪ್ರಾಪ್ತವಾನ್ ಇತಿ ಕಥ್ಯತೆ. ಆ ಶಿಲೆಯ ಮೇಲೆ ಕುಳಿತು ಈ ಬಾಲಕರಾದ ವಾಸುದೇವರು ಅವರ ತಂದೆಯಿಂದ ವಿದ್ಯಾಭ್ಯಾಸವನ್ನು ಕಲಿತು ಪ್ರಾರಂಭಿಸಿದರು ಅಂತ ಅಲ್ಲಿಯ ಸ್ಥಳವನ್ನು ತಿಳಿದವರು ಹೇಳ್ತಾರೆ. ದ ಬಾಯ್ ವಾಸುದೇವ ಹ್ಯಾಸ್ ಸ್ಟಾರ್ಟೆಡ್ ಹೀಸ್ ಲರ್ನಿಂಗ್ ಫ್ರಮ್ ಹೀಸ್ ಫಾದರ್ ಸಿಟ್ಟಿಂಗ್ ಆನ್ ದ ಸ್ಟೋನ್ ನಿಯರ್ ಬೈ ದ ಲಾರ್ಡ್ ಅನಂತ ಪದ್ಮನಾಭಾಸ್ ಟೆಂಪಲ್. ಲೈಕ್ ದಟ್ ದ ಹಿಸ್ಟಾರಿಕಲ್ ಪೀಪಲ್ ವಿಲ್ ಟೆಲ್. ಅಸ್ಯೈವ ದೇವಾಲಯಸ್ಯ ಸಮೀಪೆ ಪಶ್ಚಿಮಾಯಾಂ ದಿಶಿ ಕುಂಜಾರು ಗಿರಿಃ ಇತಿ ಏಕಃ ಶಿಲಾಮಯಃ ಉನ್ನತ ಪ್ರದೇಶಃ ದೃಶ್ಯತೆ. ತಸ್ಯ ಪರ್ವತಸ್ಯ ವಿಮಾನಗಿರಿಃ ಇತಿ ನಾಮಾಂತರಮಪಿ ವಿದ್ಯತೆ. ಈ ಪದ್ಮನಾಭ ದೇವಾಲಯದ ಪಶ್ಚಿಮ ದಿಕ್ಕಿನಲ್ಲಿ ಸ್ವಲ್ಪ ದೂರದಲ್ಲಿ ಕುಂಜಾರುಗಿರಿ ಎಂಬಂತಹ ಒಂದು ಶಿಲಾಮಯ ಪರ್ವತ ಪ್ರದೇಶವಿದೆಯಂತೆ. ಆ ಪರ್ವತ ಪ್ರದೇಶವನ್ನು ವಿಮಾನಗಿರಿ ಎಂಬುದಾಗಿಯೂ ಕೂಡ ಕರೀತಾರೆ. ಯತಃ ಪರ್ವತೋಯಂ ವಿಮಾನವತ್ ದೃಶ್ಯತೆ. ಯಾಕೆ ವಿಮಾನಗಿರಿ ಅಂತ ಕರೀತಾರೆ ಅಂದರೆ, ದೂರದಿಂದ ನೋಡುವಾಗ ಆ ಪರ್ವತವು ವಿಮಾನದ ಆಕಾರದಲ್ಲಿ ಕಾಣ್ತಾ ಇರುವುದರಿಂದ ಅದನ್ನು ವಿಮಾನಗಿರಿ ಎಂಬುದಾಗಿ ಜನರು ಕರೀತಾರೆ. ಪರ್ವತಸ್ಯ ಶಿಖರೆ ದೇವ್ಯಾಃ ದುರ್ಗಾ ಪರಮೇಶ್ವರ್ಯಾಃ ದೇವಾಲಯಃ ವಿರಾಜತೆ. ಮೈ ಡಿಯರ್ ಸ್ಟೂಡೆಂಟ್ಸ್, ನಿಯರ್ ಟು Sri Padmanabha temple, there is one small mountain name called Kunjarugiri, which looks like from far away like in the shape of aeroplane. That is why people will also call that Kunjarugiri as a Vimana Giri, and on that mountain Lord Durga Parameshwari's temple is there, it seems.
ಬಾಲಕಃ ವಾಸುದೇವಃ ಪ್ರತಿದಿನಂ ದುರ್ಗಾದೇವಿಂ ಅರ್ಚಿತುಂ ತತ್ರ ಪರ್ವತಂ ಗಚ್ಚಂತಿ ಸ್ಮ. ದಿಸ್ ವಾಸುದೇವ, when he is in his childhood, he used to climb that mountain every day to worship goddess ದುರ್ಗಾದೇವಿ. ಆ ದುರ್ಗಾದೇವಿಯನ್ನು ಪೂಜಿಸುವುದಕ್ಕೋಸ್ಕರ ಬಾಲಕನಾದ ವಾಸುದೇವನು ಪ್ರತಿನಿತ್ಯವೂ ಕೂಡ ಆ ಕುಂಜಾರುಗಿರಿ ವಿಮಾನ ಪರ್ವತ ಕುಂಜಾರುಗಿರಿ ಪರ್ವತವನ್ನು ಏರಿ ಆ ದುರ್ಗಾ ಪರಮೇಶ್ವರಿಗೆ ಅರ್ಚನೆ ಪೂಜೆಯನ್ನು ಸಲ್ಲಿಸ್ತಾ ಇದ್ದ ಅಂತ ಕೂಡ ಅಲ್ಲಿನ ಐತಿಹಾಸಿಕಕಾರರು ಹೇಳ್ತಾರೆ. ಏಕದಾ ದುರ್ಗಾದೇವೀಂ ಯದಾ ವಾಸುದೇವ ಪೂಜಯತಿ ಸ್ಮ ತದಾ ಮಾತಾ ವೇದವತಿ ತಂ ಭೋಜನಾಯ ಗೃಹತಃ ಆಹೂತವತಿ. ಒಮ್ಮೆ ಬಾಲಕನಾದ ವಾಸುದೇವರು ಆ ದುರ್ಗಾದೇವಿಯನ್ನು ಅತ್ಯಂತ ಶ್ರದ್ಧಾಭಕ್ತಿಯಿಂದ ಪೂಜಿಸ್ತಾ ಇರುವಾಗ ಹೊರಗಿನ ಪ್ರಪಂಚವನ್ನೇ ಮರೆತು ಅತ್ಯಂತ ತನ್ಮಯನಾಗಿ ಪೂಜಿಸ್ತಾ ಇರುವಾಗ ಅವರ ತಾಯಿ ವೇದವತಿ ಅವರನ್ನು ಮಧ್ಯಾಹ್ನದ ಭೋಜನಕ್ಕೋಸ್ಕರ ಅವರನ್ನು ಕರೀತಾರೆ. ಆಗ ಸುಮಾರು ಬಾರಿ ಕರೆದ ನಂತರ ಎಚ್ಚೆತ್ತುಕೊಂಡಂತಹ ವಾಸುದೇವ ಏನು ಮಾಡ್ತಾರೆ ಅಂತಂದರೆ, ಮಾತೃಭಕ್ತಿ ಪರವಶಃ ವಾಸುದೇವ ವಿಮಾನಗಿರಿತಃ ಸಹಸಾ ಗೃಹಂ ಪ್ರತಿ ಲಂಘನಂ ಕೃತ್ವಾ ಗೃಹ ಸಮೀಪೆ ಅತಿಷ್ಠತು. ಆಗ ತತ್ಕ್ಷಣ ಎಚ್ಚೆತ್ತುಕೊಂಡಂತಹ ವಾಸುದೇವ ಏನು ಮಾಡ್ತಾರೆ, ನನ್ನ ತಾಯಿ ಕರಿತಾ ಇದ್ದಾರೆ ಅಂತ ಆ ತಾಯಿ ಮೇಲಿನ ವಾತ್ಸಲ್ಯದಿಂದ ತತ್ಕ್ಷಣದಲ್ಲಿ ಆ ಮಂದಿರದಿಂದ ಹೊರಗೆ ಬಂದು ಅಲ್ಲಿಂದ ಹಾಗೆಯೇ ಅವರು ಹಾರಿದಾಗ ಅವರು ಒಂದು ಆ ಭೂಮಿಯ ಮೇಲೆ ಕಾಲಿಟ್ಟು ಅಲ್ಲಿ ಅವರ ಪಾದದ ಚಿಹ್ನೆ ಆ ಭೂಮಿಯ ಮೇಲೆ ನಿಲ್ಲುತ್ತೆ. ಹಾಗೆ ಅವರು ಬಂದು ಮನೆಗೆ ಸೇರಿದರು. A boy, once he was worshipping the goddess Durga Devi with a great devotion. He did not hear his mother is calling for lunch. Finally, when he realized mother is calling from very long time, so when he came out from the temple, and when he jumped, his footsteps was stamped on one of the places nearby, and later he came to reach his house. Now devotees will still believe तदा तस्य पादाघातेन शिलायां पादचिह्नं जातं इदानीम् अपि भक्ताः पादचिह्नं भक्त्या पूजयन्ति. The mark of the foot, now devotees they will worship. That is a holy feet of the great philosopher Madhvacharya. ಆ ಪಾದದ ಚಿಹ್ನೆಯ ಪ್ರದೇಶವನ್ನು ಈಗಲೂ ಕೂಡ ಭಕ್ತರು ಮಧ್ವಾಚಾರ್ಯರ ಅತ್ಯಂತ ಪವಿತ್ರವಾದ ಪಾದ ಚರಣ ಎಂಬುದಾಗಿ ಪೂಜೆ ಮಾಡ್ತಾರಂತೆ. ಕೊನೆಯದಾಗಿ ಹೇಳ್ತಾರೆ, ಏಕದಾ ವಿಮಾನಗಿರೇಃ ಗೃಹಂ ಪ್ರತಿ ವಾಸುದೇವಸ್ಯ ಆಗಮನ ಮಾರ್ಗೆ ಮಣಿಮಾನ್ ನಾಮ ಸರ್ಪರೂಪಿ ರಾಕ್ಷಸಃ ವಾಸುದೇವಂ ದೃಷ್ಟ್ವಾ ತಂ ಹಂತುಂ ಮತಿಂ ಅಕರೋತ್ ಅದಶತ್ ಚ. ಒಮ್ಮೆ ಆ ವಿಮಾನಗಿರಿಯಲ್ಲಿ ದುರ್ಗಾದೇವಿಯನ್ನು ಪೂಜೆ ಮಾಡಿ ಮನೆಗೆ ಬರುತ್ತಿರುವಾಗ ಸರ್ಪರೂಪದಲ್ಲಿ ಒಬ್ಬ ರಾಕ್ಷಸನು, ಮಣಿಮಾನ್ ಎಂಬಂತಹ ರಾಕ್ಷಸನು ಬಂದು ಈ ವಾಸುದೇವನನ್ನು ತಿನ್ನುವುದಕ್ಕೆ ಹತ್ತಿರ ಬಂದಿದ್ದಲ್ಲದೆ ವಾಸುದೇವನ ಕಾಲಿಗೆ ಆ ಮಣಿಮಾನ್ ಎಂಬಂತಹ ಸರ್ಪವು ರಾಕ್ಷಸನು ಕಾಲಿಗೆ ಕಾಲನ್ನು ಕಚ್ಚುತ್ತಾನೆ. ಆಗ ಬಾಲಕಃ ವಾಸುದೇವ ತದಾ ತಂ ದಾನವಂ ಪಾದಾಂಗುಷ್ಠೇನ ಸಮಾಹರನ್. ಆ ಕ್ಷಣದಲ್ಲಿಯೇ ತನ್ನ ಪಾದದ ಅಂಗುಷ್ಠದಿಂದ, ಹೆಬ್ಬೆರಳಿನಿಂದ ಆ ಸರ್ಪವನ್ನು ಅಲ್ಲಿಯೇ ತುಳಿದು ಸರ್ಪವನ್ನು ಸಾಯಿಸ್ತಾರೆ ಈ ವಾಸುದೇವನ ಎಂಬಂತಹ ಆ ಶ್ರೇಷ್ಠ ಬಾಲಕನು. ಒನ್ಸ್ ವಾಸುದೇವ, ಆಫ್ಟರ್ ವರ್ಷಿಪಿಂಗ್ ದ ದುರ್ಗಾ ದೇವಿ from that Vimanagiri, when he was coming back towards his house, one demon in the form of snake, he has bite the Vasudeva's legs. So Vasudeva immediately he has killed that snake from his toe finger, and he has given the moksha to that Rakshasa. There is also one of the historical place of that place. Now एवमेव तत्र अनेकानि स्थानानि सन्ति
ಯಾನಿ ಶ್ರೀಮಧ್ವಾಚಾರ್ಯಸ್ಯ ಮಹಿಮಾನಂ ವರ್ಣಯಂತಿ ಗ್ರಾಮೀಣಾಃ ಏತತ್ ಕ್ಷೇತ್ರಂ ಪಾದೇ ಇತ್ಯಪಿ ಕಥಯಂತಿ. ಹೀಗೆ ಮಧ್ವಾಚಾರ್ಯರ ಆ ಜನ್ಮಸ್ಥಳವಾದಂತಹ ಪಾಜಕ ಕ್ಷೇತ್ರ ಅತ್ಯಂತ ಪುಣ್ಯಭೂಮಿ ಹಾಗೂ ಇಂತಹ ನೂರಾರು ಕಥೆಗಳಿಂದ ಅದು ಪ್ರಸಿದ್ಧಿಯನ್ನು ಪಡೆದಿದ್ದಲ್ಲದೆ ಆ ಪ್ರದೇಶವನ್ನು ಅಲ್ಲಿಯ ಸ್ಥಳೀಯ ಗ್ರಾಮಸ್ಥರು ಪಾದ ಎಂಬುದಾಗಿ ಕೂಡ ಪೂಜಿಸ್ತಾರಂತೆ. ದಿಸ್ ಪ್ಲೇಸ್ ಈಸ್ ವಾಟ್ ಬಿಕಮ್ ಸ್ಯಾಂಕ್ಟಿಫೈಡ್ ಬಿಕಾಸ್ ಆಫ್ ದ ಮೆನಿ ಹಿಸ್ಟಾರಿಕಲ್ ಸ್ಟೋರೀಸ್ ಆಫ್ ಮಧ್ವಾಚಾರ್ಯ, ಆ್ಯಂಡ್ ದ ಲೋಕಲ್ ಪೀಪಲ್ ವಿಲ್ ಆಲ್ಸೋ ಬಿಲೀವ್ ಆ್ಯಂಡ್ ವರ್ಷಿಪ್ ದಟ್ ಪ್ಲೇಸ್ ಆಸ್ ಅ ಫೀಟ್ ಪಾದ ಲೈಕ್ ದಟ್. ಅಯಂ ಪ್ರದೇಶಃ ಪ್ರಕೃತ್ಯಾಃ ಅತಿಮನೋಹರಃ ವರ್ತತೆ ಹರಿದ್ವರ್ಣಯುಕ್ತಂ ಕಾನನಂ ಸರ್ವತ್ರ ಶುಶೋಭತೆ. This place is surrounded by a green forest as well as looks very, very beautiful because it is a one side there is a huge big mountain it is there. This place is very famous also for many small stones. From far away it looks like a Nandi, Vrishabha, the bull. ಈ ಪ್ರದೇಶ ಸುತ್ತಲೂ ಹರಿದ್ವರ್ಣಗಳಿಂದ ಹರಿತ ಗಿಡ ಮರಗಳಿಂದ ಶೋಭಾಯಮಾನವಾಗಿ ಇರುವುದಲ್ಲದೆ ಮಧ್ಯ ಮಧ್ಯದಲ್ಲಿ ಕಾಣಿಸತಕ್ಕಂತಹ ಕಲ್ಲುಗಳ ರಾಶಿ ದೂರದಿಂದ ನೋಡಿದಾಗ ವೃಷಭನಂತೆ, ನಂದಿಯಂತೆ, ಶಿವನ ವಾಹನವಾದಂತಹ ನಂದಿಯಂತೆ ಕೂಡ ಕಾಣಿಸುತ್ತೆ ಅಂತ ಹೇಳ್ತಾರೆ. ಅನ್ಯತ್ರ ವಿಮಲೋದಕಾಃ ಜಲಾಶಯಾಃ ಚಿತ್ತಾಕರ್ಷಕಾಃ ವಿರಾಜಂತೆ. ಇದಲ್ಲದೇನೆಯೇ ಈ ಸುತ್ತಮುತ್ತಲಿನ ಪರಿಸರ ಪ್ರಾಂತದಲ್ಲಿ ಅತ್ಯಂತ ನಿರ್ಮಲವಾದಂತಹ ನೀರು ಹಾಗೂ ನದಿ ಹಳ್ಳ ಕೊಳ್ಳಗಳು ಕೂಡ ಹರಿತಾ ಇವೆ. ಏವಂ ಇದಂ ಕ್ಷೇತ್ರಂ ಭಗವದಾರಾಧಕಾಣಾಂ ನಿಸರ್ಗ ಆರಾಧಕಾಣಾಂಚ ದರ್ಶನಯೋಗ್ಯಂ ಸ್ಥಳಂ ಇತಿ ಸುನಿಶ್ಚಿತಂ. This place is certainly a visiting place for the philosophers as well as great devotees and also those who love the nature. ಈ ಪ್ರದೇಶವು ಕೇವಲ ದಾರ್ಶನಿಕರಿಗೆ ಮಾತ್ರವಲ್ಲದೆ ಭಗವಂತನ ಆರಾಧಕರಿಗೆ ಹಾಗೂ ನಿಸರ್ಗವನ್ನು ಪ್ರೇಮಿಸುವವರಿಗೆ ಅತ್ಯಂತ ಸುಮಧುರವಾದಂಥ ಸುಂದರ ತಾಣ ಎಂಬುದರಲ್ಲಿ ಸಂಶಯವಿಲ್ಲ. ಅತಏವ ಶ್ರೀ ವಾದಿರಾಜ ಯತಿವರೇಣ್ಯಃ ತೀರ್ಥಪ್ರಬಂಧಃ ಇತಿ ಗ್ರಂಥೆ ಇದಂ ಕ್ಷೇತ್ರಂ ಅಧಿಕೃತ್ಯ ವರ್ಣಿತವಂತಹ. ಈ ತೀರ್ಥಕ್ಷೇತ್ರವನ್ನು, ಈ ಪುಣ್ಯಕ್ಷೇತ್ರವನ್ನು ಶ್ರೀ ವಾದಿರಾಜ ಯತಿವರೇಣ್ಯರು ತಮ್ಮ ತೀರ್ಥಪ್ರಬಂಧ ಎಂಬ ಗ್ರಂಥದಲ್ಲಿ ಅತ್ಯಂತ ಸುಮಧುರವಾಗಿ ಶ್ಲೋಕದ ರೂಪದಲ್ಲಿ ವರ್ಣಿಸ್ತಾರೆ. ಅದೇನು ಅಂತಂದರೆ, ಪವಿತ್ರಂ ಪಾಜಕಂ ಕ್ಷೇತ್ರಂ ಕೋನ ಸೇವೇತ ಕೋವಿದಃ ಸತ್ಯಲೋಕೇಶ್ವರಃ ಪ್ರಾಣೋ ಯತ್ರ ಅವತಾರಾದುತ್ಸುಕಃ. ಅಂದರೆ ಆ ಯತಿವರೇಣ್ಯರು ಬರಿತಾ ಇರ್ತಕ್ಕಂಥದ್ದು, ಈ ಪಾಜಕ ಕ್ಷೇತ್ರ ಅತ್ಯಂತ ಪವಿತ್ರವಾದಂಥದ್ದು. ಯಾವ ಪಂಡಿತರು ಈ ಕ್ಷೇತ್ರವನ್ನು ಸಂದರ್ಶಿಸುವುದಿಲ್ಲವೋ ಅವರು ಅತ್ಯಂತ ಸುಮಧುರ ಗಳಿಗೆಯನ್ನು ಕಳೆದುಕೊಂಡಂತೆ. ಸತ್ಯಲೋಕೇಶ್ವರ ಪ್ರಾಣೋ, ಇದು ಸತ್ಯಲೋಕೇಶ್ವರನಾದಂತಹ ಎಲ್ಲಿ ಅವತಾರ ಪುರುಷನಾದಂತಹ ಮಧ್ವಾಚಾರ್ಯರು ಹುಟ್ಟಿದಂತಹ ಅತ್ಯಂತ ಪವಿತ್ರ ಸ್ಥಳ ಎಂಬುದಾಗಿ ಅವರು ತಮ್ಮ ಪುಸ್ತಕದಲ್ಲಿ ಬರೀತಾರೆ. ಮೈ ಡಿಯರ್ ಸ್ಟೂಡೆಂಟ್ಸ್, ದಿಸ್ ಪ್ಲೇಸ್ ಈಸ್ ಅ ಹೋಲಿ ಪ್ಲೇಸ್ ಆ್ಯಂಡ್ ವೇರ್ ವಿಸಿಟರ್ಸ್ ವಿಲ್ ನಾಟ್ visit even once, definitely they will lose one of the precious moment in their life, because this place is a holy place, because the greatest philosopher, Dvaita philosopher Madhvacharya has born in this place. Like this, they have described the importance of Pajaka Kshetra. So, ಈ ರೀತಿಯಾಗಿ ಪಾಜಕ ಕ್ಷೇತ್ರದ ಮಹಿಮೆಯನ್ನು, ಅಲ್ಲಿಯ ಒಂದು ಹಿರಿಮೆಯನ್ನು ನಾವು ತಿಳಿದುಕೊಂಡಿದ್ವಿ. ನಮಗೂ ಸಾಧ್ಯವಾದರೆ ಖಂಡಿತ ಆ ಪ್ರದೇಶವನ್ನು ಸಂದರ್ಶಿಸೋಣ ಹಾಗೂ ಅಲ್ಲಿಯ ಆ ವಿಶೇಷತೆಯನ್ನು ತಿಳಿಯೋಣ ಎಂಬುದಾಗಿ ಈ ಪಾಠದಲ್ಲಿ ಹೇಳಿದಂತೆ ಈ ಪಾಠವನ್ನು ನೀವು ತಿಳಿದುಕೊಂಡಿದ್ದೀರಾ. ಇದರ ಅಭ್ಯಾಸ ಭಾಗವನ್ನು ನಾವು ಮುಂದೆ ನೋಡೋಣ. ಇದನ್ನು ತಾವು ನೆನಪಿಟ್ಟುಕೊಳ್ಳಿ. ಅಭ್ಯಾಸ ಭಾಗವನ್ನು
ನೀವು ಚೆನ್ನಾಗಿ ಅಭ್ಯಾಸ ಮಾಡಿ ಹೆಚ್ಚಿನ ಅಂಕವನ್ನು ತೆಗೆದುಕೊಳ್ಳಿ ಎಂದು ನಿಮಗೆ ಆಶಿಸ್ತೇನೆ. ಧನ್ಯವಾದ.